ಸರ್ಕಾರದಿಂದ ಆಶ್ರಯ ಯೋಜನೆಯಡಿ 1992ರಲ್ಲಿ 30x40 ಸೈಟ್ ಅನ್ನ ಪಾವಗಡ ತಾಲೂಕಿನ ಕ್ಯಾತಗಾನಕೆರೆ ಗ್ರಾಮದ ಭಾವನಾ ಎಂಬುವರಿಗೆ ಹಕ್ಕುಪತ್ರವನ್ನ ಅಂದಿನ ತಹಶೀಲ್ದಾರ್ ಅವರು ವಿತರಿಸಿದ್ರು. ಆದ್ರೆ 33 ವರ್ಷ ಕಳೆದ್ರೂ ಸಹ ಇಂದಿಗೂ ಭಾವನಾ ಎಂಬುವರಿಗೆ ಸೈಟ್ ಅನ್ನ ಗುರುತಿಸಿಕೊಡುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ. ಭಾವನಾ ಅವರು ಕೂಲಿ ಕೆಲಸ ಮಾಡ್ತಾ ಇದ್ದು ಇವರಿಗೆ ಈವರೆಗೂ ಸಹ ಮನೆಯ ಜಾಗವನ್ನ ಗುರುತಿಸಿಕೊಡದೆ ಇದೇ ಜಾಗವನ್ನ ಬೇರೊಬ್ಬರಿಗೆ ಖಾತೆ ಮಾಡಿಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಭಾವನಾ ಅವರ ಮಕ್ಕಳು ದಿನನಿತ್ಯ ಜಾಗ ಗುರುತಿಸಿಕೊಡಿ ಅಂತ ತಾಲೂಕು ಕಚೇರಿಯತ್ತ ಅಲೆದಾಡ್ತಾ ಇದ್ರು. ಯಾರೊಬ್ಬರೂ ಸಹ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರಿಗಾಗಿದೆ ನಿಮ್ಮ ಇದರಲ್ಲಿ ಅಕ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರದೊಂದು ಸೈಡ್ ಪ್ರಾಬ್ಲಮ್ ಆಗೋಗಿದೆ. ಪಾಪ ಅವ್ರಿಗೂ ಗೊತ್ತಾಗಲ್ಲ. ಅವ್ರಿಗೂ ಇದೇನೋ ಅವ್ರ ಸಂಬಂಧಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವರೆಲ್ಲ ಸೇರ್ಸ್ಬಿಟ್ಟು ಅವ್ರಿಗೆ ಸೈಡ್ ಅವ್ರಿಗೂ ಮೋಸ ಮಾಡ್ಬಿಟ್ಟು ಅವ್ರದ್ದು ಹಿಂಗೆ ಮಾಡಿದ್ದಾರೆ ಸರ್. ಪಾಪ ಅವರು ಕೋರ್ಟ್ ಕಚೇರಿ ಅಂತ ಹೇಳ್ಬಿಟ್ಟು ಅವರು ಕೋರ್ಟ್ ತಿರುಗ್ತಾ ಇದ್ದಾರೆ. ನಿಮ್ದು ಇದರ ಆಗಿದೆ? ನಮ್ದು ಇದೇ ತರ ಆಗಿದೆ ಸರ್. ನನಗ್ ಗೊತ್ತಿರೋ ತರ ಕಾರಣ ಯಾರಂತೀರಾ? ಇದಕ್ಕೆಲ್ಲ ಕಾರಣ ಗೋವಿಂದಪ್ಪ ಅಂತ ಹೇಳ್ಬಿಟ್ಟು ಅವನು ಇಲ್ಲಿಂದ ಮಧುಗಿರಿ ಟ್ರಾನ್ಸ್ಫರ್ ಆಗಿದ್ದಾನೆ. ಆಯಪ್ಪ ಸರ್ ಒಂದು ಕೋಳಿ ಇಟ್ಕೊಂಡ್ ಬಂದ್ ಕೊಟ್ರೆ ಇಲ್ಲಿ ಪೆದ್ದಮ್ಮ ಗುಡಿನೇ ಇಲ್ಲ, ಸೈಟೇ ಇರೋದು ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡ್ತಾನೆ ಸರ್. ಈಗ ನನ್ನ ಸೈಟ್ ಅಲ್ಲಿ ಸೈಟ್ ನಂಬರ್ ಬಾಕಿ ಬರ್ದಿದ್ದಾರೆ. ಆದ್ರೆ ಈಡಿ ಲಕ್ಷ್ಮಮ್ಮ ಅನ್ನೋ ಸೈಟ್ ಅಲ್ಲಿ ಹೆಸರುಗಳು ಬರ್ದ್ಬಿಟ್ಟು ಅವ್ರಿಗೆ ಹಕ್ಕುಪತ್ರ ಮಾಡ್ಕೊಟ್ಟಿದ್ದಾರೆ. ಇದು ಅದೆಲ್ಲ ಮಾಡಿದ್ದಾರೆ ಸರ್. ಆ ತರ ಫ್ರಾಡ್ ಮಾಡ್ತಾರೆ ಸರ್. ಗೋವಿಂದಪ್ಪ ಹೇಳ್ಬಿಟ್ಟು ಅವ್ರೊಬ್ರೇ ಸರ್ ಹಿಂಗ್ ಮಾಡಿರೋದು. ನಾನು ಈ ಪಿಡಿಒ ಹತ್ರ ಹೋಗಿ ಕೇಳಿದ್ರೆ ಅವಾಗ ಮಾಡ್ಕೊಡ್ತೀನಿ ಇವಾಗ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 2019ರಿಂದ 25ರವರೆಗೂ ಹಿಂಗೆ ತಿರುಗಿಸಿದ್ರೆ ಸರ್. ಇವಾಗ ಯಾರಿದ್ದಾರೆ ಪಿಡಿಒ? ಇವಾಗ ಮುತ್ಯಾಲ ಅವ್ರ ಪಿಡಿಒ ಸರ್ ಇರೋದು. ಅವ್ರು ಏನಂತಾರೆ ಅಂದ್ರೆ ನನ್ ಕೈಲಿ ಏನೂ ಇಲ್ಲಪ್ಪ, ನೀನು ಕೋರ್ಟ್ಗೆ ಹಾಕೊಂತೀಯ, ನಾನ್ ದಾಖಲಾತಿ ಕೊಡ್ತೀನಿ, ಅದ್ ಯಾರು ಏನಂಗ್ ಮಾಡಿದಾರೋ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಸರ್. ಇವರು ನನ್ನ ಪರಿಸ್ಥಿತಿ ಯಾರೇ ಅರ್ಥ ಮಾಡ್ಕೊಂಡಿಲ್ಲ ಸರ್. ಇವಾಗ ಕೋರ್ಟ್ಗೆ 30,000 ರೂಪಾಯಿ ಖರ್ಚಾಗೋಗಿದೆ ಸರ್. ಆಯಪ್ಪ ಗೋವಿಂದಪ್ಪ ಅವ್ರು ಅಂದ್ಬಿಟ್ಟು ಏನು ಒಂದು ಕೋಳಿ ಹುಂಜಿಗೆ 300 ರೂಪಾಯಿ ದುಡ್ಡಿಗೆ ಆ ಸೈಡ್ ಬಾರ್ ಕೊಟ್ಟಿರೋದಂತೆ ಸರ್. ಅಣ್ಣ ತಮ್ಮ ಹೆಸರು? ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳಿ ಸರ್. ಯಾವರು? ಕ್ಯಾತ್ಗಾನಕೆರೆ. ಹೇಳಿ ನಿಮ್ ಸಮಸ್ಯೆ ಏನಲ್ಲಿ? ನಮ್ ಸಮಸ್ಯೆ ನಮ್ದು ಸೈಟ್ ಇದೆ ಸರ್. 1992ರಲ್ಲಿ ವೆಂಕಟರಮಣಪ್ಪ MLA ಆದಾಗ ಖಾಲಿ ನಿವೇಶನಗಳು ಹಂಚಿಕೆ ಮಾಡಿದ್ರು. ಹಂಚಿಕೆ ಇದರಲ್ಲಿ ನಮ್ಮ ಅಪ್ಪವ್ರ ಹೆಸರಿಗೆ 30-40 ಸೈಟ್ ಬರ್ಕೊಟ್ಟಿದ್ರು. ಆ ಹಕ್ಕುಪತ್ರದಿಂದ ಅವರು ಪಂಚಾಯತಿ ಅಧಿಕಾರಿಗಳು ಬಂದ್ಬಿಟ್ಟು ನನಗೆ ಇದು ನಿಮ್ದು ಕಂದಾಯ ಕಟ್ಟಿ ಅಂತ ಹೇಳ್ತಿದ್ರು. ನಾನು ಕಂದಾಯ ಕಟ್ತೀನಿ ಸರ್, ನಮ್ ಸೈಟ್ ಇನ್ನೊಂದು ಎಲ್ಲಿದೆ ಅದು ತೋರಿಸಿ ಸರ್ ಅಂತ ಕೇಳಿದಿಕ್ಕೆ ಮುತ್ತಪ್ಪ ತಳವಾರ್ ಅವ್ರಿದ್ರು. ಆ ಮುತ್ತಪ್ಪ ತಳವಾರ್ ಅವರು ಅದೆಲ್ಲ ಪಿಡಿಒ ಅಧಿಕಾರಿಗಳವರು. ಅವರು ಮುತ್ತಪ್ಪ ತಳವಾರ್ ಅವ್ರು ಇದ್ದಾಗ ನಿಮ್ದು 2 ಸೈಟ್ ಇರೋದಣ್ಣ, ಇದು ನಿಮ್ ತಾಯಿ ಇದಿರೋದು, ಅದು ನಿಮ್ ಅಪ್ಪರ ಹೆಸರಿಗಿರೋದು, ಅದ್ ತೋರ್ಸಿ ಸರ್ ಅಂತ ಹೇಳ್ಬಿಟ್ಟು ನಾವ್ ಇದ್ ಮಾಡಿದ್ರೆ ಕೇಳಿದ್ರೆ ಆ ಅಧಿಕಾರಿಗಳಿಗೆ ಇದ್ಕೊಂಡು ಸರಿ ಆಯ್ತು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಟ್ರಾನ್ಸ್ಫರ್ ಆಗೋದ್ರು. ಆಮೇಲೆ ಮುದ್ದಣ್ಣ ಅವ್ರು ಬಂದ್ರು. ಇದು 2019ರಿಂದ ನಾನ್ ಸರ್ 6 ವರ್ಷ ಸರ್ ವಾರಕ್ಕೊಂದ್ಸಲ ಅಲ್ಲಿದೆ ತೋರಿಸ್ತೀನಿ, ಇಲ್ಲಿದೆ ತೋರಿಸ್ತೀನಿ, ಅವಾಗ ತೋರಿಸ್ತೀನಿ, ಇವಾಗ ತೋರಿಸ್ತೀನಿ, ಬೇರೆ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಇದ್ ಮಾಡ್ಕೊಂಡ 6 ವರ್ಷ ತಿರುಗಿದ್ದಾರೆ ಸರ್. ಸುಮಾರು ಅಂದ್ರೆ ಒಂದ್ ವರ್ಷಕ್ಕೆ 52 ವಾರ ಆದ್ರೆ 52 ವಾರಕ್ಕೆ ಹೋಗ್ಬೇಕಾದ್ರೆ 200, ಬರ್ಬೇಕಾದ್ರೆ 200 ರೂಪಾಯಿ ಪೆಟ್ರೋಲ್ಗೆ 2019ರಿಂದ ಹಿಡಿದು 2026ರವರೆಗೂ 25ರವರೆಗೂ ಅದನ್ನೇ ತಿರುಗ್ತಾ ಇದ್ದಾರೆ ಸರ್. ಇದುವರೆಗೂ ನನ್ ಸೈಡೇ ಕೊಡ್ತಿಲ್ಲ ಸರ್. ಇವ್ರು ಕೊಡ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ಕೋರ್ಟ್ಗೆ ಹಾಕಿದ್ದೀನಿ ಸರ್. ನಾನು ಕೋರ್ಟ್ಗೆ ಹಾಕ್ಬೇಕಾದ್ರೆ ಅಲ್ಲೊಂದ್ 30,000 ರೂಪಾಯಿ ಖರ್ಚಾಗಿದೆ ಸರ್. ನನಗೆ ಆರೋಗ್ಯ ಸರಿ ಇಲ್ಲ ಸರ್, ನನ್ಗೆ ಪಿಡ್ಸಿದೆ. ನಮ್ ಹೆಂಗಸರು ನನ್ನ ಮಕ್ಕಳು ಕೂಲಿ ಹೋಗ್ಬೇಕು ಮಾಡ್ಬೇಕು. ನನಗೆ ಏನು ತಿಂಗಳಿಗೆ ಒಂದು 1,200ರಿಂದ 1,500ವರೆಗೂ ನನ್ ಟ್ಯಾಬ್ಲೆಟ್ ಖರ್ಚೆ ಆಗುತ್ತೆ. ಏನ್ ಸರ್ ಇವಾಗ ಅವ್ರಿಗೆ ದುಡ್ಡು ಕೊಡ್ಬೇಕು, ನಮ್ಮ ಹತ್ರ ದುಡ್ಡಿಲ್ಲ. ಏನು ಇವಾಗ ಮಾತ್ರೆ ಕೊಡ್ತಾರ, ಇಲ್ಲ ಅವ್ರು ದುಡ್ಡು ಕೊಡಕ್ ಕೊಡ್ತಾರ, ನೀನ್ ಸೈಡು ಬೇಡ ನೀನು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯೊಳ ಮಕ್ಳು ಹೆಂಗಸರು ಹಿಂಗೆ ಹೇಳ್ತಾರೆ ಸರ್. ಇವಾಗ ಅವ್ರು ದುಡ್ಡು ಕೊಡಕ್ ನನ್ನ ಹತ್ರ ಇಲ್ಲ, ಮಾಡಿಸ್ಕೊಳಕ್ ನನ್ನ ಹತ್ರ ಇಲ್ಲ. ಅದೇ ಪರವಾಗಿ ನಾನು ಏನಾದ್ರು ಒಂದು ಎನರ್ಜಿ ವರ್ಕ್ ಕೆಲಸ ಮಾಡಕ್ ಹೋದೆ ಅಂದ್ರೆ ಆ ರಾಮಕೃಷ್ಣ ಎಲ್ಲಾ ಆಫೀಸ್ಗಳಲ್ಲಿ ತಿಗಾ ಮುಚ್ಕೊಂಡು ದುಡ್ಡು ಕೊಡ್. ಸಂಜೀವ ಇದೇವರ? ಏನಣ್ಣ ಸಮಸ್ಯೆ? ಸ್ವಲ್ಪ ಜೋರ ಮಾತಾಡಿ. ನರೇಗಾ. ಬದು ನಿರ್ಮಾಣ ನಿಮ್ ಜಮೀನಲ್ಲೇ? 3 ಸಲ NMR ಹಾಕಿದ್ದೆ. 3 ಸಲ ಜೀರೋ ಮಾಡಿದ್ದಾರೆ. 3 ಸಲ 2 ಸಲ ಜೀರೋ ಆಗೈತೆ. 3ನೇ ಸಲ ಮೂವ್ ಮಾಡಿದ್ದಾರೆ. ಮೂವ್ ಮಾಡ್ಬಿಟ್ಟು ಬ್ಯಾಂಗಲ್ ಜೀರೋ ಮಾಡಿದ್ದಾರೆ. ಏನಕ್ಕಂತೆ? ಅದು ಕೆಲಸ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ದುಡ್ಡು ಕೊಟ್ರೆ ಸರ್, ದುಡ್ಡು ಕೊಟ್ರೆ ಬ್ಯಾಂಗಲ್ ಹಾಕ್ತಿವಿ, ಇಲ್ಲ ಅಂದ್ರೆ ಜೀರೋ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ನಿಮ್ದು ಎಷ್ಟು ಜೀರೋ ಮಾಡಿದಾರೆ?
3 ಸಲ ಜೀರೋ ಆಗೈತೆ. ಯಾರು ಜೀರೋ ಮಾಡಿರೋದು? ರಾಮಕೃಷ್ಣ ಅಂತ. ರಾಮಕೃಷ್ಣ ಅಂತ. ಏನಾಗಿದ್ದಾರೆ ರಾಮಕೃಷ್ಣ ಅಂತ? ರಾಮಕೃಷ್ಣ ಅದು ಜೀರೋ ಆಗೈತೆ ಅಂತ ಏನ್ ಕಾರಣ ಅಂದ್ರೆ ಅಲ್ಲ, ಅವ್ರು ಏನಾಗಿದ್ದಾರೆ ಪಂಚಾಯತಿಯಲ್ಲಿ? yes sir. ರಾಮಕೃಷ್ಣ ಅವರು ಏನ್ ಕೆಲಸ ಮಾಡ್ತಾರೆ ಪಂಚಾಯತಿಯಲ್ಲಿ? ಕಂಪ್ಯೂಟರ್ ಆಪರೇಟರ್ ಸರ್. ಕಂಪ್ಯೂಟರ್ ಆಪರೇಟರ್. ಅವರು ಮಾಡಿ ಜೀರೋ ಮಾಡಿದ್ದಾರೆ ಸರ್. ಅದೇನು ಸರ್ ನನ್ನ ಹತ್ರ ಎಂದಿದ್ದಾರೆ ಸರ್, ಏನಂದಿದ್ದಾರೆ ಗೊತ್ತಾ? ಹಾ. ಎಲ್ಲ ಆಫೀಸಲ್ಲಿ ಹೋದ್ರೆ ತಿಗಾ ಮುಚ್ಕೊಂಡು ದುಡ್ಡು ಕೊಡ್ತೀರಾ, ನೀವು ತಿಗಾ ಮುಚ್ಕೊಂಡು ದುಡ್ಡು ಕೊಡೋ ತರ ಮಾತಾಡ್ಬೇಕಪ್ಪ ನೀವು ಅಂತ ಹೇಳಿದ ನನ್ನ ಹತ್ರ ಅಂದಿದ್ದಾರೆ ಸರ್ ಅವರು. ಓಕೆ ಓಕೆ. ಈ ಮಾತು ಅಂದಿದ್ದಾರೆ ಸರ್. ನಾನು ಫೋಟೋ ಕೊಟ್ಟಿಲ್ಲ ಅಂತಾರೆ. ಹಾ. ಫೋಟೋ ಎಲ್ಲ ಕೊಟ್ಟಿದ್ದೀವಿ, ಹಾ ಕೆಲ್ಸನ ಮಾಡಿದ್ದೀವಿ, ಹಾ ಕೆಲ್ಸ ನೋಡ್ಕೊಂಡು ಹೋಗಿದ್ದಾರೆ, ಹಾ ಆದ್ರೂ ಜೀರೋ ಮಾಡಿದ್ದಾರೆ. ಆದ್ರೆ ಅದು ಪಿಡಿಒ ಅಧಿಕಾರಿಗಳಿದಾರಲ್ಲ ಸರ್, ಹಾ. ಆ ಪಿಡಿಒ ಅಧಿಕಾರಿಗಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಪ್ಪ, ಯಾರಿಗೇನ್ ದುಡ್ಡು ಕೊಡಕ್ ಹೋಗ್ಬೇಡಿ, ನೀವು ಜನರಿಗೆ ಒಳ್ಳೇದಾಗೋ ತರ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಚಂದ್ರು ಅಂತ ಇದ್ದಾರೆ ಸರ್. ಅಧಿಕಾರಿಗಳಿಗೆ ಆಪರೇಟರ್ ಹೇಳಿದ್ರೆ ಆಪರೇಟರ್ ಫಸ್ಟ್ ದುಡ್ಡೇ ಸರ್ ಕೇಳೋದು. ಓಕೆ ಓಕೆ. ಆ ದುಡ್ಡು ಚಂದ್ರು ಅಂತ ಇದ್ದಾರೆ, ಹಾ ಅವರು ದುಡ್ಡು ಕೊಟ್ಟಿಲ್ಲ, ಯಾರು ದುಡ್ಡು ಕೊಟ್ರೆ ಅವ್ರು ಫಿಲ್ ಮಾಡ್ತೀವಿ ಅಂತ ಹೇಳಿದಾರಂತೆ ಪಿಡಿಒ ಹತ್ರ. ಓಕೆ ಓಕೆ. ಪಿಡಿಒಗೆ ನಾನು ಕೇಳಿದ್ರೆ ಪಿಡಿಒ ಹಂಗೆ ಅಂದ್ರು, ಹಾ. ಅಂದ್ರೆ ಯಾರು ದುಡ್ಡು ಕೊಟ್ರೆ ಅವ್ರು ಫಿಲ್ ಮಾಡ್ತಾನಂತ ಹೇಳಿದಾರಂತೆ ಪಿಡಿಒ. ಯಾರು ಚಂದ್ರು ಅಂದ್ರೆ ಯಾರು? ಟಿಸಿ ಸರ್, ಚಂದ್ರು ಅಂದ್ರೆ Engineer TC sir. ಇಂಜಿನಿಯರ್. ಇಂಜಿನಿಯರಾ? ಹೌದು ಸರ್. ಅವ್ರ ಹೆಸರು ಫುಲ್ ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು. ಓಕೆ. ಆ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಮಾಡ್ತಾರಂತ? ಟ್ಯಾಂಗಲ್ ಹಾಕ್ತಿವಿ, ಇಲ್ಲ ಅಂದ್ರೆ ಜೀರೋ ಮಾಡ್ತೀವಿ ಅಂತ ಹೇಳಿದಾರಂತೆ. ಪಿಡಿಒಗೆ ಕೇಳಿದ್ರೆ ಪಿಡಿಒ ಹಂಗಂತ ಹೇಳಿದ್ರು. ಓ, ನೀವು PDO ಹತ್ರ ಕೇಳಿದಾಗ ಅವ್ರು ನಿಮ್ಗೆ ಹತ್ರ ಹೇಳಿದಾರೆ? PDO ಈ ಚಂದ್ರಶೇಖರ್ ಅವರು ಈ ತರ ಮಾಹಿತಿ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಓಕೆ ಓಕೆ ಓಕೆ. ನಂದೇನೈತೆ ಅಂತ ನಾವ್ ಇನ್ಯಾರನ್ನೋ ಕೇಳೋಣ ಚಂದ್ರು ಸರ್. ಕೇಳಿದ್ರೆ ಹಾ. ರಾಮಕೃಷ್ಣ ಜೀರೋ ಮಾಡಿದ್ರು, ನಾನು ಮಾಡಲಿ ಅದಕ್ಕೆ ಅಂತ. ಓಕೆ. ಅವ್ರು ಒಬ್ಬರ ಮೇಲೆ ಒಬ್ರು ಹೇಳ್ಕೊಂತವ್ರೆ. ಹೌದು ಸರ್, ಒಬ್ಬರ ಮೇಲೆ ಒಬ್ರು ಅವರೇ ಮಾತಾಡ್ಕೊಂಡು ಹಾ. ಇದ್ ಮಾಡ್ತಾ ಇದ್ದಾರೆ ಸರ್. ನೀವು ಒಂದ್ ಸಲ ಅಲ್ಲ ಸರ್, 2 ಸಲ ಅಲ್ಲ ಸರ್, 3 ಸಲ ಜೀರೋ ಆಗಿರೋದು. ನೀವೀಗ ಹಾಲಿ ಮೆಂಬರ್, ಹೌದು ಸರ್. ಗ್ರಾಮ ಪಂಚಾಯತ್ ಸದಸ್ಯರು, ಹಾ. ನಿಮ್ಗೆ ಈ ತರ ಮಾಡ್ತಾರಾ? ನಮ್ಗೆ ಆ ತರ ಮಾಡ್ತಾ ಇದ್ದಾರೆ ಸರ್. ಓಕೆ ಓಕೆ ಓಕೆ. ಮೆಂಬರ್ಗಳೇ ಈ ತರ ಮಾಡಿದ್ರೆ ನಮ್ಮಂತವ್ರಿಗೆ ಹೋದ್ರೆ ಇನ್ನೇನ್ ಕೆಲಸ ಮಾಡ್ಕೊಡ್ತಾರ ಸರ್ ಅವರು. ನೀವು ದಲಿತರಾ? ಎಸ್ ಓಕೆ ಸರ್. ಓಕೆ. ಆ ಒಂದ್ ಕಡ್ಕ ತರ ಏನ್ ಮಾಡ್ತಾರ ಹೇಗೆ? ಹೌದು ಬೇರೆಯವ್ರಿಗೆಲ್ಲ ಮಾಡ್ತಾವ್ರೆ. ಸರ್ ಈಗ ಅಕ್ಕಪತ್ರನು ಈ ತರ ಮಾಡಿರೋದು ಸರ್, ನಮ್ ಸೈಟ್ ಇಂದು ಅದೇ ಸೇಮ್ ಸರ್ ಮಾಡಿರೋದು. ಆದ್ರೆ ಈ ಪಿಡಿಒ ಅಧಿಕಾರಿಗಳಿದಾರಲ್ಲ ಸರ್, ಈ ಪಿಡಿಒ ಅಧಿಕಾರಿಗಳ ಗಮನಕ್ಕೆ 2019ರಿಂದ ಸರ್ ನಾನು ಕೇಳ್ತಾ ಇರೋದು. 2019ರಲ್ಲಿ ಇವರು ಮುತ್ತಪ್ಪ ತಳವಾರ್ ಅಂತಿದ್ರು, ಅವರು 1 ವರ್ಷ ಇದ್ರು. ಅವ್ರಿದ್ದಾಗ ಅವರೆಲ್ಲ ತೋರ್ಸ್ಕೊಟ್ಟಿದ್ದು ನಮ್ ಜಮೀನು ಇದು ನಕ್ಷೆ ಎಲ್ಲ ತಗೊಬಂದ್ ಕೊಟ್ಟಿದೀನಿ ಸರ್. ನಕ್ಷೆ ತಗೊಬಂದ್ ಕೊಟ್ಟಿದ್ದಾದ್ಮೇಲೆ ಈ ಪಿಡಿಒಗಳು ಅವ್ರು ಟ್ರಾನ್ಸ್ಫರ್ ಆಗೋದ್ರು. ಮುದ್ದಣ್ಣ ಬಂದ್ರು, ಅವ್ರ ಹತ್ರ ಅವ್ರು ಒಂದು 9 ತಿಂಗಳಿದ್ರು. ಅವ್ರ ಹತ್ರ ನಾನೇನ್ ಮಾತಾಡಿಲ್ಲ. ಆಮೇಲೆ ಮುತ್ತಲಣ್ಣ ಸರ್ ಅವ್ರು ಬಂದ್ರು. ಈ ಮುತ್ತಲ್ ಸರ್ ಅವ್ರು ಬಂದ್ಮೇಲೆ ಅಪ್ಪ ನಂದು ಅಧಿಕಾರ, ನಂದು ಸೈಡ್ ಕೊಡೋದು ಕಿತ್ತಾಕೋದು ನನ್ ಕೈಲಿ ಪವರ್ ಇಲ್ಲ. ನೀನ್ ಈ ತರ ನೀನ್ ಕೋರ್ಟ್ಗಾದ್ರೂ ಹೋಗು, ಎಲ್ಲಾದ್ರೂ ಹೋಗು, ನಾನ್ ನಿನ್ಗೆ ಏನ್ ಮಾಹಿತಿ ಬೇಕೋ ಅದ್ ನಾನು ಕೊಡ್ತೀನಿ, ನಿನ್ ಸೈಟ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಂತ ಹೇಳಿ ಇವ್ರೆಲ್ಲರ ಮಾಹಿತಿ ಕೊಟ್ಟಿದ್ದಾರೆ ಸರ್. ಬಟ್ 2019ರಿಂದ 25ರವರೆಗೂ ನಾನು ಆ ಸೈಟಿನ ಬಗ್ಗೆನೆ ಹೋಗ್ತಾ ಇದ್ರೆ ಈ ಪಿಡಿಒ ಅಧಿಕಾರಿಗಳೇ ಆಗಿರ್ಲಿ, ಆಮೇಲೆ ಇವ್ರಪ್ಪ ಕಂದಾಯ ವಸೂಲಿಗಾರ ಆ ಅಧಿಕಾರಿಗಳೇ ಆಗಿರ್ಲಿ, ನಮ್ ಸೈಟಿನ ಬಗ್ಗೆ ನಂದು ಏನು ಕೇರ್ ಇದ್ ಮಾಡ್ತಾ ಇಲ್ಲ ಸರ್. ಬೇರೆ ಇದ್ದಿದ್ದ ಸೈಟು ಗೋವಿಂದ